ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ. ನಿಮ್ಮ ಒಳಗಡೆ ಇರುವಂಥ ಗೊಂದಲಗಳ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ 20ರಿಂದ 25 ವರ್ಷದ ವಯಸ್ಸಿದೆಯಲ್ಲ, ಇದು ಜೀವನದ ಅತ್ಯಂತ ಸುಂದರವಾದ ಸಮಯ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಿಜ ಹೇಳಲ್ಲ, ಈ ವಯಸ್ಸಿನಲ್ಲಿ ಇರುವಷ್ಟು ಕನ್ಫ್ಯೂಷನ್, ಭಯ ಮತ್ತು ಒತ್ತಡ ಬಹುಶಃ ಜೀವನದಲ್ಲಿ ಬೇರೆ ಯಾವ ಘಟ್ಟದಲ್ಲೂ ಕೂಡ ಇರಲ್ಲ. ಒಂದು ಕಡೆ ಕರಿಯರ್ ಕಟ್ಕೊಳ್ಬೇಕಾದ ಅನಿವಾರ್ಯತೆ, ಇನ್ನೊಂದು ಕಡೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಾ ಅನ್ನೋ ಆತಂಕ, ಇನ್ನೊಂದು ಕಡೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ನನ್ನ ಜೊತೆ ಇದ್ದವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೇನೋ ಅನ್ನೋ ಕೀಳರ್ಮೆ. ನಿಮಗೂ ಹೀಗೆ ಅನ್ನಿಸ್ತಿದ್ಯಾ? ವೆಲ್ಕಮ್ ಟು ದಿ ಕ್ಲಬ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ಬೋರಿಂಗ್ ಉಪದೇಶ ಮಾಡೋದಕ್ಕೆ ಬಂದಿಲ್ಲ. ಬದಲಿಗೆ ಈ ಕನ್ಫ್ಯೂಷನ್ ಮತ್ತು ಹೋಲಿಕೆಯ ಬಲೆಯಿಂದ ಹೊರಗಡೆ ಬಂದು ನಿಮಗೆ ಗೊತ್ತಿಲ್ಲದಂತೆ ನೀವು ದಿಕ್ಕು ತಪ್ಪಿದ್ರೆ ಅದರಿಂದ ಹೇಗೆ ಬಚಾವಾಗಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳೋದಕ್ಕೆ ಬಂದಿದ್ದೀನಿ. ನಾವಿವತ್ತು ದಿಕ್ಕು ತಪ್ಪೋದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಅವುಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದು ಇನ್ಫಾರ್ಮೇಷನ್ ಓವರ್ಲೋಡ್. ನಮಗೆ ಇವತ್ತು ಜ್ಞಾನದ ಕೊರತೆನೇ ಇಲ್ಲ, ಆಯ್ಕೆಗಳ ಅತಿರೇಕ ಇದೆ. ಯೂಟ್ಯೂಬ್ನಲ್ಲಿ ಒಬ್ಬರು ಕೋಡಿಂಗ್ ಕಲೀರಿ ಅಂತಾರೆ, ಇನ್ನೊಬ್ಬರು ಡಿಜಿಟಲ್ ಮಾರ್ಕೆಟಿಂಗ್ ಬೆಸ್ಟ್ ಅಂತಾರೆ, ಮತ್ತೊಬ್ಬರು ಬಿಸ್ನೆಸ್ ಮಾಡಿ ಅಂತಾರೆ. ಎಲ್ಲರ ಮಾತು ಕೇಳಿ ಕೇಳಿ ಕೊನೆಗೆ ನಾವೇನೂ ಮಾಡೋಕ್ಕಾಗದೆ ಬ್ಲ್ಯಾಂಕ್ ಆಗಿಬಿಡ್ತಿದ್ದೀವಿ. ಇನ್ನು ಎರಡನೇದು ಸೋಷಿಯಲ್ ಮೀಡಿಯಾ ಭ್ರಮೆ, ದ ಇನ್ಸ್ಟಾಗ್ರಾಮ್ ಇಲ್ಯೂಷನ್. ನಾವು ಬೇರೆಯವ್ರ ರೀಲ್ಸ್ ನೋಡಿ ನಮ್ಮ ರಿಯಲ್ ಲೈಫನ್ನು ಕೀಳಾಗಿ ಕಾಣೋದಕ್ಕೆ ಶುರು ಮಾಡಿದ್ದೀವಿ. ಮೂರನೇದು ತಕ್ಷಣದ ಯಶಸ್ಸಿನ ಹಸಿವು, ಇನ್ಸ್ಟಂಟ್ ಗ್ರಾಟಿಫಿಕೇಷನ್. 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗೋ ರೀತಿ 2 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಿಬಿಡ್ಬೇಕು ಅನ್ನೋ ಭ್ರಮೆ ನಮ್ಮನ್ನು ತಪ್ಪು ಹಾದಿಗೆ ಎಳ್ಕೊಂಡು ಹೋಗ್ತಾ ಇದೆ. ನಿಮ್ಮ ಲೈಫ್ಗೆ ನೀವೇ ಡ್ರೈವರ್, ಆದರೆ ಆ ಗಾಡಿ ತೊಗೊಂಡು ಎಲ್ಲಿಗೆ ಹೋಗಬೇಕು ಅನ್ನೋ ರೋಡ್ ಮ್ಯಾಪ್ ನಿಮ್ಮ ಹತ್ರ ಇದೆಯಾ? ಈ ಕನ್ಫ್ಯೂಷನ್ನ ದೂರ ಮಾಡೋದಕ್ಕೆ ಸರಳವಾದ ಒಂದು ಜಪಾನಿ ಸೂತ್ರ ಇದೆ, ಇಕಿಗೈ. ನಿಮ್ಮ ಕರಿಯರ್ ಆಯ್ಕೆ ಮಾಡ್ಕೊಳ್ಳುವಾಗ ಈ 4 ಪ್ರಶ್ನೆಗಳನ್ನ ನಿಮ್ಮನ್ನೇ ಕೇಳ್ಕೊಳ್ಳಿ. ನಿಮಗೆ ಏನು ಇಷ್ಟ? ವಾಟ್ ಯು ಲವ್? ಯಾವ ಕೆಲಸ ಮಾಡುವಾಗ ನಿಮಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಎರಡನೇದು, ನೀವು ಯಾವುದರಲ್ಲಿ ನಿಪುಣರು? ವಾಟ್ ಯು ಆರ್ ಗುಡ್ ಅಟ್? ನಿಮ್ಮಲ್ಲಿರೋ ನೈಸರ್ಗಿಕ ಕೌಶಲ್ಯ ಅಂದರೆ ಸ್ಕಿಲ್ ಯಾವುದು? ಮೂರನೇದು, ಯಾವ ಕೆಲಸಕ್ಕೆ ಜಗತ್ತು ಹಣ ನೀಡುತ್ತೆ? ವಾಟ್ ಕ್ಯಾನ್ ಗೆಟ್ ಯು ಪೇಯ್ಡ್? ನೀವು ಮಾಡೋ ಕೆಲಸಕ್ಕೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆಯಾ? ಇನ್ನು 4ನೇದು, ಪ್ರಪಂಚಕ್ಕೆ ಅಗತ್ಯ ಇರೋ ಕೆಲಸ. ವಾಟ್ ದ ವರ್ಲ್ಡ್ ನೀಡ್ಸ್? ಸಮಾಜಕ್ಕೆ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೆ ಅನುಕೂಲ ಆಗುವಂಥ ಒಳ್ಳೆ ಕೆಲಸ. ಈ 4 ಅಂಶಗಳು ಒಟ್ಟಿಗೆ ಸೇರೋ ಮಧ್ಯದ ಬಿಂದುವೆ ನಿಮ್ಮ ವೈಯಕ್ತಿಕ ಇಕಿಗೈ ಆಗಿರುತ್ತೆ. ನೆನ್ಪಿಡಿ, ಈ 20ರ ಹರೆಯದಲ್ಲಿ ನಿಮ್ಮ ಪ್ಯಾಷನ್ ಯಾವುದು ಅಂತ ತಕ್ಷಣ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ. ಈ ವಯಸ್ಸು ಕುಳಿತು ಯೋಚನೆ ಮಾಡೋದಕ್ಕಿರೋದಲ್ಲ, ಕೌಶಲ್ಯಗಳನ್ನ ಕಲಿಯೋದಕ್ಕೆ, ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಇವತ್ತು ಯುವಕರು ದಿಕ್ಕು ತಪ್ಪೋದಕ್ಕೆ ದೊಡ್ಡ ಕಾರಣ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಪಕ್ಕದ ಮನೆಯವನು IT ಕೆಲಸಕ್ಕೆ ಸೇರಿದ ತಕ್ಷಣ ನನಗೂ ITನೇ ಬೇಕು ಅಂದ್ಕೊಳ್ಳೋದು. ಕನ್ಫ್ಯೂಷನಿಂದ ಹೊರಬರೋದಕ್ಕೆ ಗೆಟ್ ಟು ವರ್ಕ್ ಫಾರ್ಮುಲಾನ ಬಳಸಿ. ಯಾವುದಾದ್ರೂ ಒಂದು ಸ್ಕಿಲ್, ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನ್, ಫೈನಾನ್ಸ್, ಕೋಡಿಂಗ್ ಅಥವಾ ಕಮ್ಯುನಿಕೇಷನ್, ಯಾವುದಾದ್ರೂ ಒಂದು ಆರಿಸ್ಕೊಳ್ಳಿ. ಕನಿಷ್ಠ 6 ತಿಂಗಳು ಅದ್ರ ಮೇಲೆ ಫೋಕಸ್ ಮಾಡಿ. ಆಗಲೂ ಇಷ್ಟ ಆಗದೇ ಇದ್ದರೆ ಬೇರೆ ಕ್ಷೇತ್ರಕ್ಕೆ ಶಿಫ್ಟ್ ಆಗಿ. ಆದರೆ ಏನೂ ಮಾಡದೆ ಬರೀ ಯೋಚನೆ ಮಾಡ್ತಾ ಕೂರಬೇಡಿ. ಈ 20ರ ಹರಿದಲ್ಲಿರುವಾಗ ಮನೆಯಲ್ಲಿ ಮದುವೆ ಅಥವಾ ಕರಿಯರ್ ಸೆಟ್ಲ್ಮೆಂಟ್ ಬಗ್ಗೆ ಒತ್ತಡ ಶುರು ಆಗುತ್ತೆ. ಅವನನ್ನು ನೋಡ್ಕಲಿ, ಇವನು ನೋಡ್ಕಲಿ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇರ್ತವೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಪೇರೆಂಟ್ಸ್ ಮಾತನ್ನು ಕೂಡ ದ್ವೇಷ ಮಾಡಬೇಡಿ. ಅವ್ರ ಆತಂಕಕ್ಕೆ ಕಾರಣ ನಿಮ್ಮ ಮೇಲಿರೋ ಕಾಳಜಿನೇ ಅಲ್ವಾ? ಆದರೆ ಅವ್ರ ಆತಂಕಕ್ಕೆ ನಿಮ್ಮ ಆ್ಯಕ್ಷನ್ ಮೂಲಕ ಉತ್ತರ ಕೊಡಬೇಕು. ನೀವೇನಾದರೂ ಸಾಧಿಸಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಒಂದು ಟೈಮ್ ಲೈನ್ ಕೊಡಿ. ನನಗೆ 2 ವರ್ಷ ಟೈಮ್ ಕೊಡಿ, ನಾನು ಅಂದ್ಕೊಂಡಿದ್ದನ್ನು ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ನೀವು ಹೇಳಿದ ಕೆಲಸಕ್ಕೆ ಸೇರ್ತೀನಿ. ನಿಮ್ಮಲ್ಲಿ ಈ ಕಮಿಟ್ಮೆಂಟ್ ಕಂಡಾಗ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ 20s ಏಜಲ್ಲಿ ರಿಜೆಕ್ಷನ್ ಮತ್ತು ಸೋಲ್ಗಳು ಸರ್ವೇ ಸಾಮಾನ್ಯ. ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗ್ಬೋದು, ಸ್ಟಾರ್ಟಪ್ ಫೇಲ್ ಆಗ್ಬೋದು, ಅಥವಾ ಲವ್ ಬ್ರೇಕಪ್ ಆಗ್ಬೋದು. ಸೋಲು ಅಂದರೆ ಅಲ್ಲಿಗೆ ಎಲ್ಲ ಮುಗೀತು ಅಂತ ಅಲ್ಲ, ಅದು ನಿಮ್ಮ ಹಾದಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಿಕ್ಕ ರೀಡೈರೆಕ್ಷನ್. ಈ ವಯಸ್ಸಿನಲ್ಲಿ ತಪ್ಪುಗಳನ್ನ ಮಾಡಿ, ಆದರೆ ಒಂದೇ ತಪ್ಪನ್ನು ಪದೇ ಪದೇ ಮಾಡಬೇಡಿ. 20ರ ಹರೆಯದಲ್ಲಿ ನೀವು ಗಳಿಸೋ ಅನುಭವ 30ರ ಹರೆಯದ ಯಶಸ್ಸಿಗೆ ಬುನಾದಿ ಆಗುತ್ತೆ. ನಾವಿವತ್ತು ಡಿಪ್ರೆಷನ್ಗೆ ಹೋಗ್ತಾ ಇರೋದು ನಮ್ಮ ಫೇಲ್ಯೂರ್ನಿಂದ ಅಲ್ಲ, ಬೇರೆಯವರ ಸಕ್ಸಸ್ನ ನೋಡಿ. ನೀವು ಇನ್ಸ್ಟಾಗ್ರಾಮ್ ಫೀಡ್ನಲ್ಲಿ ಒಬ್ಬ ನಿಮ್ಮ ಫ್ರೆಂಡ್ ದುಬೈ ಪ್ರವಾಸದ ಫೋಟೋ ಹಾಕ್ತಾನೆ, ಇನ್ನೊಬ್ಬ ಹೊಸ ಕಾರಿನ ಫೋಟೋ ಹಾಕ್ತಾನೆ. ಆದರೆ ನೆನ್ಪಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇವಲ ತಮ್ಮ ಜೀವನದ ಹೈಲೈಟ್ಸ್ ಮಾತ್ರ ತೋರಿಸ್ತಾರೆ. ಅವರು ರೂಮ್ ಒಳಗಡೆ ಇರುವಂಥ ಕತ್ಲೆ ಅಥವಾ ಕಷ್ಟಗಳನ್ನ ತೋರಿಸೋದು. ನಿಮ್ಮ ಸ್ಪರ್ಧೆ ಇರಬೇಕಾಗಿರೋದು ಕೇವಲ ನಿಮ್ಮ ನೆನ್ನೆಗಿಂತ ಇವತ್ತು ನೀವು ಎಷ್ಟು ಉತ್ತಮರಾಗಿದ್ದೀರಿ ಅನ್ನೋದ್ರ ಜೊತೆಗೆ ಮಾತ್ರ. ಹಾಗಾದರೆ ಈ ಗೊಂದಲಗಳಿಂದ ಹೊರಬಂದು ದಿಕ್ಕು ತಪ್ಪದಂತೆ ಇರೋದಕ್ಕೆ ನೀವು ಇವತ್ತಿಂದನೇ ಮಾಡಬೇಕಾದ 5 ಪ್ರಮುಖ ಕೆಲಸಗಳನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದು ಹಣಕಾಸಿನ ಶಿಸ್ತು, ಫೈನಾನ್ಷಿಯಲ್ ಲಿಟ್ರಸಿ. ಗಳಿಸೋದಕ್ಕಿಂತ ಮುಂಚೆ ಉಳಿಸೋದನ್ನ ಮತ್ತು ಇನ್ವೆಸ್ಟ್ ಮಾಡೋದನ್ನ ಕಲೀರಿ. ಸಾಲದ ಬೆಲೆಗೆ ಬೀಳಬೇಡಿ.
ಎರಡನೇದು ಆರೋಗ್ಯವೇ ಭಾಗ್ಯ. 20ರ ಹರೆಯದಲ್ಲಿ ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡಿಕೊಂಡ್ರೆ 30ರ ನಂತರ ಕಷ್ಟಪಡಬೇಕಾಗತ್ತೆ. ದಿನಕ್ಕೆ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡಿ. ಮೂರನೇದು ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ನಿಮ್ಮ ಫ್ರೆಂಡ್ ಸರ್ಕಲ್. ನಿಮ್ಮ 5 ಜನ ಕ್ಲೋಸ್ ಫ್ರೆಂಡ್ಸ್ ಹೇಗಿರ್ತಾರೋ ನೀವು ಕೂಡ ಅವ್ರ ರೀತಿಯೇ ಆಗ್ತೀರಿ. ನಿಮ್ಮನ್ನು ಬೆಳೆಸುವಂಥ, ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥ ಗೆಳೆಯರ ಜೊತೆಗಿರಿ. ನಾಲ್ಕನೇದು ಸತತ ಕಲಿಕೆ, ಕಂಟಿನ್ಯೂಸ್ ಲರ್ನಿಂಗ್. ಕಾಲೇಜ್ ಮುಗ್ದಿದ ತಕ್ಷಣ ಮುಗಿಯೋದಿಲ್ಲ. ದಿನಕ್ಕೆ 10 ಪೇಜ್ ಒಳ್ಳೆ ಪುಸ್ತಕ ಓದೋ ಅಭ್ಯಾಸ ಇಟ್ಕೊಳ್ಳಿ. ಐದನೇದು ತಾಳ್ಮೆ, ಪೇಷನ್ಸ್. ಯಾವುದೇ ದೊಡ್ಡ ಸಾಮ್ರಾಜ್ಯ ಒಂದೇ ದಿನದಲ್ಲಿ ನಿರ್ಮಾಣ ಆಗಲ್ಲ. ನಿಮ್ಮ ಪ್ರಕ್ರಿಯೆ ಮೇಲೆ ನಿಮಗೆ ನಂಬಿಕೆ ಇರಲಿ. ಸ್ನೇಹಿತರೆ, ಈಗ ನಾನು ಹೇಳಿದ 5 ಗೋಲ್ಡನ್ ರೂಲ್ಸ್ ಇದೆಯಲ್ಲ, ಇವುಗಳನ್ನ ಕೇಳಿ ಸುಮ್ಮನಾದ್ರೆ ಸಾಕಾಗಲ್ಲ. ಇವುಗಳನ್ನ ದಿನನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ, ಕೇಳಿ. ಹಣಕಾಸಿನ ಶಿಸ್ತು, ಫಿನಾನ್ಷಿಯಲ್ ಡಿಸಿಪ್ಲಿನ್. ನಿಮಗೆ 21 ಅಥವಾ 22ನೇ ವಯಸ್ಸಿಗೆ ಮೊದಲನೇ ಕೆಲಸ ಸಿಗುತ್ತೆ ಅಂದ್ಕೊಳ್ಳಿ. ಕೈಗೆ ಒಂದು 20ರಿಂದ 25 ಸಾವಿರ ರೂಪಾಯಿ ಬಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಐಫೋನ್ ಆನ್ EMI, ಬ್ರ್ಯಾಂಡೆಡ್ ಬಟ್ಟೆಗಳು, ವೀಕೆಂಡ್ ಪಾರ್ಟಿಗಳು. ನಮ್ಗೆ ಅನಿಸುತ್ತೆ ಇನ್ನೂ ವಯಸ್ಸಿದೆ, ಆಮೇಲೆ ಸೇವಿಂಗ್ಸ್ ಮಾಡೋಣ ಅಂತ. ಆದರೆ ನೆನ್ಪಿಡಿ, 20ರ ಹರೆಯದಲ್ಲಿ ನೀವು ಮಾಡೋ ಸಾಲ ನಿಮ್ಮ 30ರ ಹರೆಯದ ಸ್ವಾತಂತ್ರ್ಯನ ಕಿತ್ಕೊಳ್ಳುತ್ತೆ. ಇದಕ್ಕೆ ನೀವು ಫಾಲೋ ಮಾಡಬೇಕಾಗಿರೋ ರೂಲ್: ನಿಮ್ಮ ಸಂಬಳ ಬಂದಿದ ತಕ್ಷಣ 50-30-20 ಸೂತ್ರ ಬಳಸಿ. 50% ಸ್ಯಾಲ್ರಿ ನಿಮ್ಮ ಅಗತ್ಯಗಳಿಗೆ, ಬಾಡಿಗೆ, ಊಟಕ್ಕೆ. 30% ನಿಮ್ಮ ಆಸೆಗಳಿಗೆ. ಆದರೆ ಮಿನಿಮಮ್ 20% ಆದರೂ ಹಣವನ್ನು ಇನ್ವೆಸ್ಟ್ ಮಾಡಿ. 20ರ ವಯಸ್ಸಿನಲ್ಲಿ ಇನ್ವೆಸ್ಟ್ ಮಾಡಿದ 1,000 ರೂಪಾಯಿ 30ರ ವಯಸ್ಸಿನಲ್ಲಿ ಇನ್ವೆಸ್ಟ್ ಮಾಡೋ 5,000 ರೂಪಾಯಿಗೆ ಸಮ ಆಗಿರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ನ ಶಕ್ತಿ ಸಿಗುತ್ತೆ. ನೆಕ್ಸ್ಟು ನಿಮ್ಮ ಆರೋಗ್ಯ. 30ರ ನಂತರ ನಿಮ್ಮ ಲೈಫ್ಗೆ ಬುನಾದಿ ಆಗಿರುತ್ತೆ. ಈಗ ನಮಗೆ 22 ವರ್ಷ, ಏನೇ ತಿಂದರೂ ಜೀರ್ಣ ಆಗುತ್ತೆ ಅಂತ ದಿನ ಪಿಜ್ಜಾ, ಬರ್ಗರ್ ತಿನ್ನೋದು, ರಾತ್ರಿ 3 ಗಂಟೆವರೆಗೂ ಫೋನ್ ನೋಡಿ ನಿದ್ದೆ ಕೆಡೋದು ಇವತ್ತು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಇವತ್ತು ನೀವು ನಿಮ್ಮ ದೇಹಕ್ಕೆ ಕೊಡೋ ಹಿಂಸೆ 30 ವರ್ಷ ದಾಟಿದ ತಕ್ಷಣ ಬಿಲ್ ರೂಪದಲ್ಲಿ ವಾಪಸ್ ಬರುತ್ತೆ. ಬೆನ್ನೋಗಾಗಿ ಡಾಕ್ಟ್ರ್ ಹತ್ರ ಅಲಿಯೋ ಯುವಕರ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಇದಕ್ಕೆ ನೀವು ಫಾಲೋ ಮಾಡಬೇಕಾಗಿರೋ ರೂಲ್: ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡಬೇಕಿಲ್ಲ. ದಿನಕ್ಕೆ 7 ಗಂಟೆ ನೆಮ್ಮದಿ ನಿದ್ರೆ ಮಾಡಿ. ವಾರದಲ್ಲಿ ಕನಿಷ್ಠ 5 ದಿನ ಆದರೂ 30 ಮಿನಿಟ್ಸ್ ವಾಕಿಂಗ್ ಮಾಡಿ. ಇಷ್ಟನ್ನಾದರೂ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಗೆಳೆಯರ ಬಳಗ, ದ ಪವರ್ ಆಫ್ ಯುವರ್ ಇನ್ನರ್ ಸರ್ಕಲ್. ಖ್ಯಾತ ಲೇಖಕರಾದ ಜಿಮ್ ರೋನ್ ಅವರು ಒಂದು ಮಾತು ಹೇಳ್ತಾರೆ: ನೀವು ದಿನ ಯೂಸ್ ಮಾಡೋ 5 ಜನರ ಸರಾಸರಿ ವ್ಯಕ್ತಿತ್ವನೇ ನೀವಾಗಿರ್ತೀರ ಅಂತ. ನಿಮ್ಮ ಸುತ್ತಮುತ್ತ ಇರೋ ಗೆಳೆಯರು ಬರೀ ರೀಲ್ಸ್ ಬಗ್ಗೆ, ಹುಡುಗಿರ ಬಗ್ಗೆ ಅಥವಾ ಯಾರು ಯಾರಿಗೆ ಮೋಸ ಮಾಡಿದ್ರು ಅನ್ನೋ ಗಾಸಿಪ್ ಬಗ್ಗೆ ಮಾತ್ರ ಮಾತಾಡ್ತಿದ್ರೆ ನಿಮ್ಮ ಯೋಚನೆಗಳು ಅಷ್ಟಕ್ಕೆ ಸೀಮಿತ ಆಗಿಬಿಡುತ್ತೆ. ಅದೇ ನಿಮ್ಮ ಗೆಳೆಯರು ಹೊಸ ಬಿಸ್ನೆಸ್ ಐಡಿಯಾ, ಹೊಸ ಸ್ಕಿಲ್ಸು, ದೇಶದ ಎಕನಾಮಿಕ್ಸು ಅಥವಾ ಬುಕ್ಸ್ ಬಗ್ಗೆ ಮಾತಾಡ್ತಿದ್ರೆ ನಿಮಗೂ ಬೆಳಿಬೇಕು ಅನ್ನೋ ಹಸಿವು ಶುರುವಾಗುತ್ತೆ. ಇದಕ್ಕಿರುವಂಥ ರೂಲ್: ನಿಮ್ಮ ಗೆಳೆಯರ ಬಳಗವನ್ನು ಫಿಲ್ಟರ್ ಮಾಡಿ. ನಿಮ್ಮನ್ನು ಸದಾ ಕೆಳಕೆಳೆಯೋ ನೆಗೆಟಿವ್ ಜನರಿಂದ ದೂರ ಇರಿ. ನಿಮಗೆ ಸ್ಫೂರ್ತಿ ನೀಡೋ ಜನರ ಜೊತೆ ಸಂಪರ್ಕ ಬೆಳೆಸ್ಕೊಳ್ಳಿ. ಇನ್ನು ಸತತ ಕಲಿಕೆ, ದ ಕಾಂಪೌಂಡಿಂಗ್ ಆಫ್ ನಾಲೆಡ್ಜ್. ಕಾಲೇಜ್ ಮುಗಿದಿದ ತಕ್ಷಣ ಮುಗೀತು ಅಂದ್ಕೊಳ್ಳೋದು ಇವತ್ತಿನ ಯುವ ಪೀಳಿಗೆ ಮಾಡ್ತಿರೋ ದೊಡ್ಡ ತಪ್ಪು. ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಕೇವಲ ಮೊದಲನೇ ಕೆಲಸ ಕೊಡ್ಬೋದು, ಆದರೆ ನಿಮ್ಮನ್ನು ಜೀವನದಲ್ಲಿ ಮುಂದೆ ಕೊಂಡೊಯ್ಯೋದು ನಿಮ್ಮ ಕಲಿಕಾ ಮನೋಭಾವ. ಸೊ ಇದಕ್ಕೆ ಇರುವಂಥ ರೂಲ್ಸ್: ದಿನಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ಯಾವುದಾದ್ರೂ ಒಂದು ನಾನ್ ಫಿಕ್ಷನ್ ಪುಸ್ತಕ ಓದಿ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪಾಡ್ಕಾಸ್ಟ್ಗಳನ್ನ ಕೇಳಿ. ವರ್ಷಕ್ಕೆ ನೀವು ಕನಿಷ್ಠ 10 ಬುಕ್ ಓದಿದ್ರು ನೀವು ಈ ಸಮಾಜದ 90% ಜನರಿಗಿಂತ ಹೆಚ್ಚು ಜ್ಞಾನವಂತರಾಗ್ತೀರಿ. ಕೊನೆಯದಾಗಿ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿ. ಪೇಷನ್ಸ್ ಇಸ್ ಎ ಸೂಪರ್ ಪವರ್. ಇವತ್ತಿನ ಯುವಕರಿಗೆ ಎಲ್ಲವೂ ತಕ್ಷಣ ಆಗೋಗ್ಬೇಕು. ಜಿಮ್ ಹೋಗಿದ್ದು 3 ದಿನಕ್ಕೆ ಬಾಡಿ ಬರಬೇಕು. ಯೂಟ್ಯೂಬ್ ಚಾನಲ್ ಶುರು ಮಾಡಿದ 1 ತಿಂಗಳಿಗೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕು. ಆದರೆ ನೆನ್ಪಿಡಿ ಸ್ನೇಹಿತರೆ, ಪ್ರಕೃತಿಯಲ್ಲಿ ಯಾವುದೇ ಒಂದು ಮರ ದೊಡ್ಡದಾಗೋದಕ್ಕೆ ವರ್ಷಗಳೇ ಬೇಕು. ರಾತ್ರೋರಾತ್ರಿ ಸಿಗೋ ಯಶಸ್ಸು ರಾತ್ರೋರಾತ್ರಿ ಕರಗೋಗುತ್ತೆ. ಕಷ್ಟಪಟ್ಟು ಬೆಳೆದ ಸಾಮ್ರಾಜ್ಯ ಮಾತ್ರ ಶಾಶ್ವತವಾಗಿ ನಿಲ್ಲುತ್ತೆ. ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಚೀನಾದಲ್ಲಿ ಒಂದು ವಿಶಿಷ್ಟವಾದ ಬಿದಿರಿನ ಮರ ಇದೆ, ಚೈನೀಸ್ ಬ್ಯಾಂಬೂ. ಅದನ್ನು ನೆಟ್ಟು ಮೊದಲ ವರ್ಷ ಅದಕ್ಕೆ ನೀರು, ಗೊಬ್ಬರ ಎಲ್ಲನೂ ಹಾಕ್ತಾರೆ. ಆದರೆ ಮಣ್ಣಿಂದ ಒಂದು ಸಣ್ಣ ಚಿಗುರು ಕೂಡ ಮೇಲೆ ಬರೋದಿಲ್ಲ. 2ನೇ ವರ್ಷವೂ ಅಷ್ಟೇ, ಎಷ್ಟೇ ನೀರು ಹಾಕಿದ್ರೂ ಏನೂ ಬದಲಾವಣೆ ಕಾಣಲ್ಲ. 3ನೇ ವರ್ಷ, 4ನೇ ವರ್ಷ ಪರಿಸ್ಥಿತಿ ಹಾಗೇ ಇರುತ್ತೆ. ಹೊರಗಿನಿಂದ ನೋಡೋರ್ಗೆ ಅನಿಸುತ್ತೆ ಈ ಮರ ಸತ್ತೋಗಿದೆ, ಇದರಲ್ಲಿ ಏನೂ ಗ್ರೋತ್ ಇಲ್ಲ ಅಂತ. ಆದರೆ 5ನೇ ವರ್ಷ ಬಂದಾಗ ಕೇವಲ 6 ವಾರಗಳಲ್ಲಿ ಆ ಬಿದಿರಿನ ಮರ ಬರೋಬ್ಬರಿ 80 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಈಗ ಯೋಚನೆ ಮಾಡಿ, ಆ ಮರ ಕೇವಲ 6 ವಾರಗಳಲ್ಲಿ ಬೆಳೀತಾ ಅಥವಾ ಆ ಮೊದಲ 4 ವರ್ಷ ಮಣ್ಣಿನ ಅಡಿಯಲ್ಲಿ ತನ್ನ ಬೇರುಗಳನ್ನ ಗಟ್ಟಿಯಾಗಿ ಹರಡ್ತಿತ್ತ ಅಂತ. ನಿಮ್ಮ 20ರ ಹರೆಯ ಕೂಡ ಈ ಚೀನಾದ ಬಿದಿರಿನ ಮರದ ಥರನೇ. ನೀವು ಕಷ್ಟಪಡ್ತಿರ್ಬೋದು, ಕಲಿತಿರ್ಬೋದು, ಆದರೆ ರಿಸಲ್ಟ್ ಕಾಣ್ತಿರಲ್ಲ. ನಿಮ್ಮ ಜೊತೆ ಇರೋರೆಲ್ಲ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಅಲ್ಲೇ ಇದ್ದೀನಿ ಅನ್ನಿಸ್ತಿರ್ಬೋದು. ಆದರೆ ಬೇಸರ ಮಾಡ್ಕೋಬೇಡಿ,
ನೀವು ಸದ್ಯಕ್ಕೆ ಮಣ್ಣಿನ ಅಡಿಯಲ್ಲಿ ನಿಮ್ಮ ಬೇರುಗಳನ್ನ ಗಟ್ಟಿಗೊಳಿಸ್ತಿದ್ದೀರಾ. ಒಂದು ಸಾರಿ ನಿಮ್ಮ ಸಮಯ ಬಂದಾಗ ನೀವು ಯಾರು ಊಹಿಸದೇ ಇರೋಷ್ಟು ಎತ್ತರಕ್ಕೆ ಬೆಳಿತೀರಾ. ಆ ತಾಳ್ಮೆ, ಆ ನಂಬಿಕೆ ನಿಮ್ಮ ಮೇಲೆ ನಿಮಗಿರಲಿ. ಕೊನೆಯದಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಾನು ಹೇಳೋದಿಷ್ಟೇ, 20ರ ಹರೆಯ ಅನ್ನೋದು ಕೇವಲ ಕನ್ಫ್ಯೂಷನ್ ಸಮಯ ಅಲ್ಲ, ಇದು ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗೋ ಸಮಯ. ನಿಮ್ಮ ಬೆನ್ನ ಹಿಂದೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಕನ್ನಡಿ ಮುಂದೆ ನಿಂತಾಗ ಕಾಣಿಸ್ತಾನಲ್ಲ ಆ ವ್ಯಕ್ತಿ, ಆತ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಹಾದಿ ಬೇರೆಯವ್ರಿಗಿಂತ ವಿಭಿನ್ನ ಆಗಿರ್ಬೋದು. ಸೋಷಿಯಲ್ ಮೀಡಿಯಾದ ಭ್ರಮೆಯಿಂದ ಹೊರಗಡೆ ಬಂದು ಇವತ್ತಿಂದಲೇ ನಿಮ್ಮ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ. ಗೊಂದಲಗಳನ್ನ ದಾಟಿ ದಿಕ್ಕು ತಪ್ಪದೆ ನಿಮ್ಮ ಗುರಿಯತ್ತ ಹೆಜ್ಜೆ ಇಡಿ. ಇಡೀ ಜಗತ್ತು ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ಈ ಪ್ರಯಾಣ ಅದ್ಭುತವಾಗಿರಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.